ಅಂತಹ ಜ್ಞಾನ ಸೂರ್ಯನ ಒಂದು ಪರಿಚಯ, ಅವರ ದರ್ಶನ ಆಗಿದ್ದು ಒಂದು ವಿಶೇಷವಾದಂತಹ ಘಟನೆ. ಸ್ವತಃ ನಿವೇದಿತ ಜೀವನದಲ್ಲೂ, ಸ್ವಾಮಿ ವಿವೇಕಾನಂದರ ಜೀವನದಲ್ಲಿಯೂ ಮತ್ತು ಭಾರತೀಯ ಇತಿಹಾಸಕ್ಕೆ ಅದೊಂದು ರೀತಿಯ ಹೊಸ ಜೀವನವನ್ನು ಕೊಟ್ಟಂತ ದಿನ ಅಂತ ನಾವು ಭಾವಿಸಬಹುದು. ಅದು 1895 ನವೆಂಬರ್ ತಿಂಗಳಂದು ಅವಳ ಸ್ನೇಹಿತೆ ಮಾರ್ಗರೆಟ್ ನೊಬೆಲ್ಲಳ ಸ್ನೇಹಿತೆ ಅಂತ ಇಸಾಬೆಲ್ ಮಾರ್ಗಸನ್ ಸ್ವಾಮಿ ವಿವೇಕಾನಂದರನ್ನ ತನ್ನ ಮನೆಗೆ ಆಹ್ವಾನಿಸಿರ್ತಾಳೆ. ಆ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಸ್ವಾಮಿ ವಿವೇಕಾನಂದರು ತುಂಬ ಪ್ರಖ್ಯಾತರಾಗಿರ್ತಾರೆ. ಒಬ್ಬ ಹಿಂದೂ ಯೋಗಿ ಬಂದಿದ್ದಾರೆ ಅಂತ ಹೇಳಿ ಇಡೀ ಇಂಗ್ಲೆಂಡ್ ಮಹಾನಗರದಲ್ಲಿ ಅವರು ಪ್ರಸಿದ್ಧಿಯಾಗಿರ್ತಾರೆ. ಈಗ ಇವಳ ಸ್ನೇಹಿತೆಯಾದಂಥ ಇಸಾಬೆಲ್ ಮಾರ್ಗಸನ್ ವಿವೇಕಾನಂದರನ್ನು ತನ್ನ ಮನೆಗೆ ಆಹ್ವಾನಿಸಿರ್ತಾಳೆ. ಅಲ್ಲಿ ತನ್ನ ಆತ್ಮೀಯರನ್ನು ಕೂಡ ಹೀಗೆ ಒಬ್ಬ ಹಿಂದೂ ಯೋಗಿ ಸ್ವಾಮಿ ವಿವೇಕಾನಂದರು ತನ್ನ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ತನ್ನ ವಿಶ್ವಾಸಿಗರನ್ನ ಮಿತ್ರರನ್ನ ಆಹ್ವಾನಿಸಿರ್ತಾಳೆ. ಅವಳ ವಲಯದಲ್ಲಿ, ಅವಳ ಸ್ನೇಹಿತರ ವಲಯದಲ್ಲಿ ಇವಳು ಕೂಡ ಒಬ್ಬಳು ಮಾರ್ಗರೆಟ್ ನೊಬೆಲ್, ಇವಳನ್ನು ಕೂಡ ಅಲ್ಲಿ ಆಹ್ವಾನಿಸಿರ್ತಾಳೆ. ಒಂದು 10-15 ಜನ ಅಷ್ಟೇ ಅಲ್ಲಿ ಆ ಮನೆಯಲ್ಲಿ ಕೂತಿರ್ತಾರೆ. ಸ್ವಾಮಿ ವಿವೇಕಾನಂದರು ಹೀಗೆ ಕೂತ್ಕೊಂಡಿರ್ತಾರೆ. ಅರ್ಧ ವರ್ತುಲಾಕಾರದಲ್ಲಿ ಅವರೆಲ್ಲ ಸುತ್ತು ಕೂತಿರ್ತಾರೆ. ಆವಾಗ ಮಾರ್ಗರೆಟ್ ನೊಬೆಲ್ ಬರ್ತಾಳೆ. ಬಂದು ಒಂದು ಮೂಲೆಯಲ್ಲಿ ಅವಳು ಕೂತ್ಕೊಂಡಂತ ಆ ಸಂದರ್ಭವನ್ನ ಸ್ವತಃ ನಿವೇದಿತೆ ಅದ್ಭುತವಾಗಿ ನಮ್ಮ ಮುಂದೆ ಇಟ್ಟಿದ್ದಾಳೆ, ಅದನ್ನ ಬಣ್ಣಿಸಿದ್ದಾಳೆ. ಅದನ್ನ ಹಾಗೆ ನೋಡೋಣ. ನವೆಂಬರ್ ತಿಂಗಳ ಭಾನುವಾರದ ಒಂದು ಅಪರಾಹ್ನ, ಸ್ಥಳ ವೆಸ್ಟ್ ಎಂಡಿನ್ ಬೈಠಕ್ಖಾನೆ. 15-16 ಜನ ಅರ್ಧವೃತ್ತಾಕಾರವಾಗಿ ಕುಳಿತಿದ್ದಾರೆ. ಸ್ವಾಮಿ ವಿವೇಕಾನಂದರು ಅವರಿಗೆ ಅಭಿಮುಖರಾಗಿ ಕುಳಿತಿದ್ದಾರೆ. ಅವರ ಹಿಂದೆ ಅಗ್ಗಿಷ್ಟಿಕೆಯಲ್ಲಿ ಬೆಂಕಿ ಉರಿಯುತ್ತಿತ್ತು. ಅಂದ್ರಲ್ಲಿ ಚಳಿ ಇರೋದ್ರಿಂದ ಯಾವಾಗಲೂ ಆವಾಗಿನ ಕಾಲದಲ್ಲಿ, ಈಗೆಲ್ಲ ಹೀಟರ್ ಹಾಕೋತಾರೆ, ಅವಾಗೆಲ್ಲ ಅಗ್ಗಿಷ್ಟಿಕೆ ಅಂತ ಬೆಂಕಿಯನ್ನು ಹಾಕಿಡ್ತಾ ಇದ್ರು. ರೂಮ್ ಎಲ್ಲ ಅದು ಕಾವಿನಿಂದ ಅದು ಇರ್ಲಿ ಅಂತ, ಹೀಟ್ ಆಗಿರ್ಲಿ ಅಂತ ಹೇಳಿ. ಸ್ವಾಮಿ ವಿವೇಕಾನಂದರು ಅವರಿಗೆ ಅಭಿಮುಖರಾಗಿ ಕುಳಿತಿದ್ದಾರೆ. ನಾನು ಸ್ವಲ್ಪ ತಡವಾಗಿ ಬಂದರೂ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಶ್ರೋತೃಗಳ ನಡುವೆ ಕುಳಿತೆ. ಮುಂದೆ ಕುಳಿತಿದ್ದ ಆ ವೀರ ವಿರಾಗಿಯ ಅಲೌಕಿಕ ಸೌಂದರ್ಯವನ್ನ ನೋಡಿ ಮುಗ್ಧಳಾದೆ. ಸ್ವಾಮೀಜಿ ಕೈರಿಕ ವಸ್ತ್ರವನ್ನು ಧರಿಸಿದ್ದರು. ತೇಜಸ್ವಿ ಪೂರ್ಣವಾದ ಮುಖಮಂಡಲ, ತೇಜಃಪುಂಜವಾದ ಕಣ್ಣುಗಳು, ಆ ಕಣ್ಣುಗಳ ಮೂಲಕ ಜ್ಞಾನಸಾಗರವೇ ಹೊರಹೊಮ್ಮುವಂತಿತ್ತು. ಅವರ ಶ್ರೀಮುಖದಿಂದ ವಾಕ್ ಪ್ರವಾಹವು ಅಮೃತ ಧಾರೆಯಂತೆ ಹರಿದು ಬರುತ್ತಿತ್ತು. ತಮ್ಮ ಹೆಚ್ಚಿನ ಸಮಯವನ್ನೆಲ್ಲ ಧ್ಯಾನದಲ್ಲಿ ಕಳೆಯುವವರ ಮುಖಮುದ್ರೆಯಂತೆ ಇದ್ದ ಅವರ ಮುಖವು ರ್ಯಾಫೆಲ್ ಚಿತ್ರಿಸಿದ ಬಾಲಕ್ರಿಸ್ತನ ಮುಖವನ್ನ ಹೋಲುತ್ತಿತ್ತು. ಶ್ರೋತೃಗಳ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸುತ್ತಾ ಸಂದರ್ಭಕ್ಕೆ ಅನುಸಾರವಾಗಿ ಸಂಸ್ಕೃತ ಶ್ಲೋಕಗಳನ್ನ ತಮ್ಮ ಸುಮಧುರ ಕಂಠದಿಂದ ಪಠಿಸುತ್ತಿದ್ದರು. ಮಾತಿನ ಮಧ್ಯೆ ಶಿವ ಎನ್ನುವ ವಿಚಿತ್ರ ಸ್ವಭಾವ. ಸಂಜೆಗತ್ತಲು ನಿಧಾನವಾಗಿ ಆವರಿಸುತ್ತಿದ್ದ ಆ ಸಮಯದಲ್ಲಿ ಅಂದಿನ ದೃಶ್ಯವು ಅವರ ಮನಸ್ಸಿನಲ್ಲಿ ಭರತ ಖಂಡದ ಸೂರ್ಯಾಸ್ತ ಸಮಯವೋ ಅಥವಾ ಸಂಜೆಯ ವೇಳೆಗೆ ಮರವೊಂದರ ಕೆಳಗೆ ಕುಳಿತ ಸಾಧು ಒಬ್ಬರಿಂದ ಧರ್ಮೋಪದೇಶವನ್ನು ಆಲಿಸುತ್ತಿರುವ ಹಳ್ಳಿಗರ ದೃಶ್ಯವನ್ನ ಮೂಡುವಂತೆ ಮಾಡಿರಬಹುದು ಅವರಿಗೆ ಅಂತ ನಿವೇದಿತೆ ಬರೀತಾಳೆ. ಸ್ವಾಮಿ ವಿವೇಕಾನಂದರನ್ನ ಪ್ರಥಮವಾಗಿ ಭೇಟಿಯಾದಂತಹ ಸಂದರ್ಭವನ್ನ. ಒಬ್ಬ ಧರ್ಮಗುರುವಾಗಿ ಸ್ವಾಮೀಜಿಯವರನ್ನ ಇಷ್ಟೊಂದು ಸರಳ ರೀತಿಯಲ್ಲಿ ಇಂಗ್ಲೆಂಡಿನಲ್ಲಿ ನಾನೆಂದೂ ಕಂಡಿರಲಿಲ್ಲ. ಅಲ್ಲಿಯ ವಾತಾವರಣವೇ ಸಂಪೂರ್ಣ ಹೊಸತು. ಪಾಶ್ಚಾತ್ಯರ ದೈನಂದಿನ ಜೀವನಕ್ಕೆ ಯಾವ ರೀತಿ ಹೋಲಿಕೆಯೂ ಇರಲಿಲ್ಲ. ಸ್ವಾಮೀಜಿಯವರ ಮೊದಲ ಭೇಟಿಯಿಂದಲೇ ಬಹಳವಾಗಿ ಆಕರ್ಷಿತಳಾದ ಮಾರ್ಗರೆಟ್ ಮುಂದೆ ಅಂದ್ರೆ ನವೆಂಬರ್ 16 ಮತ್ತು 23ರಂದು ಅವರ ಮತ್ತೆರಡು ಉಪನ್ಯಾಸಗಳಿಗೆ ಹೋಗ್ತಾಳೆ. ಪ್ರಶ್ನೆಯ ಸಮಯ ಬಂದಾಗ, ಸಾಮಾನ್ಯವಾಗಿ ಸ್ವಾಮೀಜಿಯವರು ಉಪನ್ಯಾಸ ಆದ್ಮೇಲೆ ಪ್ರಶ್ನೋತ್ತರ ಇರ್ತಿತ್ತು. ಆ ಪ್ರಶ್ನೋತ್ತರ ಸಮಯದಲ್ಲಿ ಯಾರು ಪ್ರಶ್ನೆ ಕೇಳ್ತಾರೆ ಬಿಡ್ತಾರೆ, ಇವಳು ಮಾತ್ರ ಪ್ರತಿ ಬಾರಿ ಎದ್ದು ಪ್ರತಿ ಪ್ರಶ್ನೆಯನ್ನ ಕೇಳ್ತಾಳೆ. ಮಾತಿಗೂ ಅದು ಹೇಗೆ, ಇದು ಹೇಗೆ ಎಂದು ಪ್ರಶ್ನಿಸುತ್ತಿದ್ದಳು. ಕೊನೆಗೆ ಕ್ಷಮಿಸಿ, ಆದರೆ ಅಂತ ನಿಲ್ಲಿಸ್ತಾ ಇದ್ರು. ಅಂದ್ರೆ ಅವಳ ಸಂಶಯ ಇನ್ನೂ ಅಲ್ಲಿವರೆಗೂ ಮುಗಿತಾ ಇರಲಿಲ್ಲ. ವಿವೇಕಾನಂದ ಹೇಳಿದಂತ ಮಾತನ್ನು ಇಲ್ಲಿ ಹೇಳ್ತಾಳೆ, ಎಲ್ಲ ಧರ್ಮಗಳು ಸತ್ಯ, ನಾವು ಸತ್ಯದೆಡೆಗೆ ಸಾಗುತ್ತಿದ್ದೇವೆ, ಅಸತ್ಯದಿಂದ ಸತ್ಯದೆಡೆಗೆ ಅಲ್ಲ. ತ್ಯಾಗವೇ ಎಲ್ಲ ಧರ್ಮಗಳ ಏಕಮಾತ್ರ ಸಂದೇಶ ಎಂಬುದನ್ನು ಸ್ವಾಮೀಜಿ ಒತ್ತಿ ಹೇಳಿದರು.
ಎಲ್ಲ ಧರ್ಮಗಳ ಸತ್ಯತೆಯನ್ನು ಅವರು ವಿವಿಧ ರೀತಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಆದ್ದರಿಂದ ನಾವು ಯಾವ ಅವತಾರದ ವಿರುದ್ಧವಾಗಿಯೂ ಮಾತನಾಡುವಂತಿಲ್ಲ. ಎಲ್ಲರೂ ಸಮಾನ ಗೌರವಕ್ಕೆ ಪಾತ್ರರು ಅಂತಕ್ಕಂಥ ವಿವೇಕಾನಂದರ ಈ ವಿಚಾರಕ್ಕೆ, ಅವರ ವಿಚಾರದ ಭವ್ಯತೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಅವರ ವ್ಯಕ್ತಿತ್ವದ ಭವ್ಯತೆ ಇನ್ನೊಂದು ಕಡೆಗೆ, ಎರಡರಿಂದಲೂ ಅವಳು ಆಕರ್ಷಿತಳಾಗಿ ಅವಳ ಮನಸ್ಸಿಗೆ ಹೇಳೋದಕ್ಕೆ ಪ್ರಾರಂಭ ಆಯಿತು, ಇವರೇ ನನ್ನ ಗುರುದೇವ ಅಂತ ಅವಳ ಮನಸ್ಸು ಗುರುತಿಸಿತು. ಇದೇ ನನ್ನ ಧರ್ಮ ವಿಶ್ವಾಸ ಕ್ಷೇತ್ರದಲ್ಲಿ ಪರಿವರ್ತನೆ ಸಂಧಿಕ್ಷಣ ಅಂತ ಅವಳು ಆ ದಿನವನ್ನ ಬರೆದುಕೊಂಡಿದ್ದಾಳೆ. ಲಂಡನ್ನಲ್ಲಿ ಒಂದು ತರಗತಿ ನಡೀತಾ ಇತ್ತು. ಇದು ಬಹಳ ವಿಶೇಷವಾದಂಥ ಘಟನೆ. ಒಂದು ತರಗತಿ ಕ್ಲಾಸ್ ಮಾಡ್ತಾ ಇದ್ರು ಸ್ವಾಮೀಜಿಯವರು. ಇದ್ದಕ್ಕಿದ್ದಂತೆ ಭಾವಾವೇಶ ಭರಿತರಾಗಿ ವಿವೇಕಾನಂದರು ಎದ್ದು ನಿಂತರು. ತಮ್ಮ ಸಿಡಿಲ ಕಂಠದಿಂದ ಗರ್ಜಿಸಿ ಅಲ್ಲಿನ ಸಭೀಕರಣ ಕೇಳ್ತಾರೆ. ಇಂದು ಜಗತ್ತಿಗೆ ಬೇಕಾಗಿರುವುದು ಏನು ಗೊತ್ತೇ? ನಡು ರಸ್ತೆಯಲ್ಲಿ ನಿಂತು ದಿಟ್ಟತನದಿಂದ ನಮ್ಮ ಪಾಲಿಗೆ ಭಗವಂತನ ಹೊರತು ಮತ್ತೇನೂ ಇಲ್ಲ ಎಂದು ಹೇಳಬಲ್ಲ 20 ಜನ ಸ್ತ್ರೀ ಪುರುಷರು ಅಂತ ಹೇಳ್ತಾರೆ. ನನಗೆ ಭಗವಂತನ ಹೊರತುಪಡಿಸಿ ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳಬಲ್ಲಂಥವ್ರು ಅಂದ್ರೆ ತ್ಯಾಗಿಗಳು. ಯಾರು ಸಿದ್ಧರಿದ್ದಾರೆ ಎನ್ನುತ್ತಾ ಶ್ರೋತೃವರ್ಗವನ್ನೆಲ್ಲ ಒಮ್ಮೆ ದಿಟ್ಟಿಸಿ ನೋಡತೊಡಗಿದರು. ಸ್ವಾಮೀಜಿ ಒಂದು ನಿಮಿಷ ಮೌನವಾಗಿ ಪುನಃ ಪ್ರಶ್ನಿಸಿದರು. ಭಯವೇಕೆ? ಭಗವಂತನಿದ್ದಾನೆ ಎಂಬುದು ಸತ್ಯವಾದರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ವಾಮೀಜಿ, ಭಗವಂತನೆಂಬುವವನು ಇದ್ದಾನೆ ಎಂಬುದು ಸತ್ಯವಾದರೆ ಈ ಪ್ರಪಂಚದಿಂದ ಆಗಬೇಕಾದ್ದೇನು? ಅದು ಅಸತ್ಯವಾದರೆ ನಮ್ಮ ಜೀವನದಿಂದಾದರೂ ಆಗಬೇಕಾದ್ದೇನು? ಏನು ಪ್ರಯೋಜನ ಅಂತ ಸ್ವಾಮೀಜಿಯವರ ಈ ತ್ಯಾಗದ ಕರೆಗೆ ಕೊಟ್ಟಾಗ ನಿವೇದಿತೆಯ ಮನಸ್ಸಿನಲ್ಲಿ ಒಂದು ಭಾವನೆ, ನಾನು ಸಿದ್ಧಳಿದ್ದೇನೆ, ಯಾರು ಸಿದ್ಧರಿದ್ದೀರಿ ಅಂತ ಕೇಳಿದ್ರಲ್ಲ, ಅದಕ್ಕೆ ನಿವೇದಿತೆ ಮನಸ್ಸು ಹೇಳ್ತು, ನಾನು ಸಿದ್ಧಳಿದ್ದೇನೆ ಅಂತ. ಹೀಗೆ ಅವರು ಸ್ವಾಮೀಜಿಯವರ ಮಾತಿನಿಂದ ಅವಳು ಪ್ರಭಾವಿತಳಾಗಿ ತನ್ನ ತ್ಯಾಗ ಜೀವನಕ್ಕೆ ಮಾನಸಿಕವಾಗಿ ಸಿದ್ಧಳಾಗತೊಡಗಿದ್ದಾಳೆ.